ನರಳುವ ಗೋಡೆ. ಇಡೀ ದಿನ ಒಂದಿಷ್ಟೂ ಬಿಡುವಿಲ್ಲದೆ ನಡೆದಾಡುತ್ತೇವೆಂದರೂ ಮುಗಿಯದ ವಿಶಾಲವಾದ ಬಂಗಲೆಯಲ್ಲಿ ಒಂದು ಪುಟ್ಟ ಸಂಸಾರ. ಮನೆಯೊಡತಿಗೆ ತಾನು, ತನ್ನ ಪತಿ, ಮಗುವನ್ನು ಹೊರತಾಗಿ ಆ ಮನೆಯಲ್ಲಿ ಬೇರೆ ಯಾರೋ ಒಬ್ಬರು ಇದ್ದಾರೆ ಎಂಬ ಗುಮಾನಿ ಹಲವು ದಿನಗಳಿಂದ. ಮಧ್ಯಾಹ್ನದ ವೇಳೆಗಳಲ್ಲಿ ತಾನೊಬ್ಬಳೇ ಇರುವಾಗ ಮನೆಯಲ್ಲಿ ಯಾರೋ ಒಬ್ಬರು ನಿರಂತರವಾಗಿ ನರಳುವ ದನಿ ಕೇಳಿಸುತ್ತಿತ್ತು. ಅವಳು ಯಾರಲ್ಲಿ ಆ ಮಾತಾಡಿದರೂ ಯಾರೂ ನಂಬುತ್ತಿರಲಿಲ್ಲ. ಕೊನೆಗೊಂದು ದಿನ ತಿಳಿಯಿತು. ಮನೆ ಕಟ್ಟುವಾಗ ತನ್ನ ಪತಿ ತನ್ನ ಮೊದಲ ಹೆಂಡತಿಯನ್ನು ಕೊಂದು ಅವಳ ದೇಹದ ಭಾಗಗಳನ್ನು ತಾನೇ ಸಿಮೆಂಟಿನಲ್ಲಿ ಕಲೆಸಿ ಗೋಡೆಗಳಿಗೆ ಪೇರಿಸಿದ್ದ ಎಂದು. ಆ ನಂತರ ಅವಳು ಆ ಮನೆಯಲ್ಲಿ ಇರಲಿಲ್ಲ, ಗಂಡನೊಂದಿಗೆ ಬಾಳಲಿಲ್ಲ. ಏಕೆಂದರೆ ಸತ್ಯ ಶೋಧಿಸಿದ ತಪ್ಪಿಗೆ ಅವಳಿಗೇ ಉಳಿಯುವ ಅವಕಾಶವಿರಲಿಲ್ಲ. ಮನೆಯಲ್ಲಿ ಮತ್ತೊಂದು ಗೋಡೆ ಎದ್ದು ನಿಂತಿತು. ಕೆಲ ದಿನಗಳ ನಂತರ ಮತ್ತೊಬ್ಬ ಹೆಂಡತಿ ಬಂದಳು. ಬರುತ್ತಿದ್ದ ಹಾಗೆ ತಪ್ಪೊಂದನ್ನು ಹುಡುಕಿದಂತೆ ತನ್ನ ಪತಿಗೆ ಹೇಳಿದಳು, ಈ ಗೋಡೆಗೆ ಒಂದು ಉದ್ದೇಶವೇ ಇದ್ದಂತೆ ಕಾಣೋಲ್ಲ. ಮತ್ತೊಂದು ಗೋಡೆ ಇದರ ಇನ್ನೊಂದು ಭಾಗಕ್ಕೆ ಇದ್ದರೆ ಇದಕ್ಕೆ ಒಂದು ಅರ್ಥ ಬರುತ್ತೆ. ಪತಿರಾಯ, ಕಟ್ಟೋಣ, ಅದಕ್ಕೇನವಸರ ಎಂದು ನಕ್ಕ.